ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ಇದು ಶುಕ್ರವಾರದ ಸಂಜೆದು ಲಾಗ್ ಆಗಿರ್ತೈತೆ. ಸಂಜೆ ಪೂಜೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಇವತ್ತು ಮಧ್ಯಾಹ್ನ ಮಳೆ ಇರಲಿಲ್ಲ, ಸಂಜೆನೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ನಮ್ಮ ಮನೇಲಿ ಕೂಡ ಸಂಜೆ ಪೂಜೆಗೆ ಕುಂಕುಮ ತೊಗೊಂಡೋಗಿ ಬರ್ರಿ ಅಂತ ಆಂಟಿ ಕರೆದಿದ್ದೆ. ಇವರು ಬಂದಿದ್ದರು. ಇವರು ಬಂದು ನಮಗೆ ರಿಲೇಷನ್ ಆಗಬೇಕು. ರಿಲೇಷನ್ ಆಗೋಕ್ಕಿಂತ ಮುಂಚೆ ನಾವು ಅವರು ಒಟ್ಟಿಗೆ ಮನೆ ಕಟ್ತಾಯಿದ್ವಿ. ಮನೆ ಕಟ್ಟಬೇಕಾದ್ರೆ ಪರಿಚಯ ಆದ್ವಿ. ಆದರೆ ಆವಾಗಲೇ ಗೊತ್ತಾಯಿದ್ದು ಇವರು ರಿಲೇಷನ್ ಆಗಬೇಕು ಅಂತಂದು ಹೇಳ್ಬಿಟ್ಟು. ನಾವು ಜಾಸ್ತಿ ರಿಲೇಷನ್ ನೆಂಟರಲ್ಲಿ ಹೇಗಿರಬೇಕು ಆ ಥರ ಎಲ್ಲ ಅಷ್ಟೊಂದೇನು ಕ್ಲೋಸ್ ಆಗಿ ಫ್ರೆಂಡ್ ಥರ ಇದ್ದಿದ್ದೀವಿ. ಹಾಗೆ ಇವರು ಕೂಡ ಲಕ್ಷ್ಮೀ ಪೂಜೆ ಸಿಂಪಲಾಗಿ ಮಾಡಿದರು. ಇವರು ಜಾಸ್ತಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ತುಳಸಿ ಹಬ್ಬ ಮತ್ತು ಲಕ್ಷ್ಮೀ ಪೂಜೆ ಕರೀತಾರೆ. ಆವಾಗ ಹೋಗ್ತೀನಿ. ಇವಾಗ ನಾವು ಲಕ್ಷ್ಮೀ ಪೂಜೆ ಮಾಡಿರೋದ್ರಿಂದ ನಮ್ಮ ಮನೆಗೆ ಬಂದಿದ್ದರು ಕುಂಕುಮ ತೊಗೊಂಡು ಹೋಗೋಕ್ಕೆ. ಇವರು ಯಜಮಾನ್ರು ಪೊಲೀಸು. ಇವರು ಸಾಗರದಲ್ಲಿದ್ದರು. ಅಲ್ಲಿಂದ ಮನೆ ಕಟ್ಟಬೇಕು ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದರು. ಹಂಗಾಗಿ ಇಲ್ಲಿ ಯಾರೂ ಪರಿಚಯ ಇರಲಿಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಬಂದಾಗ. ಹೊಸ್ದಾಗಿ ಬಂದಿದ್ದರಿಂದ ಹಾಗಾಗಿ ಪರಿಚಯ ಆದ್ವಿ ಒಬ್ರಿಗೊಬ್ರು. ಇಲ್ಲಿ ನಮ್ಮ ಅತ್ತೆ ಕೂಡ ತುಂಬ ದಿನ ಆಯ್ತು ನೋಡಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹುಷಾರಿಲ್ಲ ಅಂತೇಳಿ ಮಾತಾಡ್ಸ್ಕೊಂಡು ಹಾಗೆ ಕುಂಕುಮ ತೊಗೊಂಡು ಹೋದಂಗೆ ಆಗುತ್ತೆ ಅಂತೇಳಿ ಬಂದಿದ್ದರು. ಹಾಗೆ ಇನ್ನೂ ಇಬ್ಬರು ಫ್ರೆಂಡ್ ಕೂಡ ಬಂದಿದ್ದರು. ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗುವೆ ಶ್ರೀಲಕ್ಷ್ಮೀ ನಿನಗೆ ತೇಜವ ಬೀರುತ್ತ ಬಾರಮ್ಮ, ತೇಜವ ಬೀರುತ್ತ ಬಾರಮ್ಮ, ನಮಗೆ ಸಕಲ ಸೌಭಾಗ್ಯವ ನೀಡಮ್ಮ, ಸಕಲ ಸೌಭಾಗ್ಯವ ನೀಡಮ್ಮ. ಹಾಗೆ ನೋಡ್ಕೊಂಬಂದ್ರಲ್ಲ, ಹಾಗೆ ಎಷ್ಟು ಚೆನ್ನಾಗಿ ಹಾಡು ಹೇಳಿದೆ ಲಕ್ಷ್ಮೀ ಪೂಜೆಗೆ ಅಂತಂದು ಹೇಳ್ಬಿಟ್ಟು. ಇದು ಬಂದು ನನ್ನ ಚಿಕ್ಕ ಮಗ ಹೋಗ್ತಾನೆ, ಅವ್ರ ಸ್ಕೂಲು ಮೇಡಮ್ ಅವ್ರ ಮನೆಯದು. ಅವರು ಕೂಡ ಲಕ್ಷ್ಮೀ ಪೂಜೆ ಕರೆದಿದ್ರು ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದರು, ಡೆಕೋರೇಷನ್ ಆಗಲಿಲ್ಲ. ಇವರು ಆಂಟಿಯವರೆಲ್ಲ ತುಂಬ ಚೆನ್ನಾಗಿ ಭಕ್ತಿಗೀತೆಲ್ಲ ಹಾಡ್ತಾಯಿದ್ರು. ಅದನ್ನ ಹಾಗೆ ಕೇಳಿಸ್ಕೊಂಡ್ಲಿ ನೀವೆಲ್ಲರೂ ಅಂತಂದು ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಲಿಲ್ಲ, ಹಾಗೆ ಆಗ್ತಿದ್ದೆ. ತುಂಬ ಜನ ಎಲ್ಲ ಪೇರೆಂಟ್ಸು ಮಕ್ಕಳೆಲ್ಲ ತುಂಬ ಜನನೇ ಬಂದಿದ್ದರು ಪೂಜೆಗೆ. ಇವರು ತುಂಬ ವರ್ಷಗಳಿಂದ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ 3 ಕಡೆ ವಾಲಲ್ಲೂ ಏನದು ನೋಟ್ ಥರದ್ದು ನೋಟ್ ಇದು ಸಿಗುತ್ತೆ ಫ್ಯಾನ್ಸಿದು, ಅದನ್ನು ತೊಗೊಂಬಂದ್ಬಿಟ್ಟು 3 ಸೈಡು ವಾಲ್ಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಗುರುವಾರ ಸ್ಕೂಲಿತ್ತು ಮುಗಿಸ್ಕೊಂಡು ಅದು ಎಷ್ಟು ಬೇಗ ರೆಡಿ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಆ ಲೈಟಿಂಗ್ಸಿಗೂ ಅದಕ್ಕೂ ತುಂಬ ಚೆನ್ನಾಗಿ ಜಿಗಿ ಜಿಗಿ ಅನ್ನೋ ಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಲಕ್ಷ್ಮಿ ಕೂಡ. ಹಾಗೆ ಇವ್ರ ಸ್ಕೂಲಲ್ಲಿ ಬಂದುಬಿಟ್ಟು ಮೇಡಮ್ ಅವರು ತುಂಬ ಚೆನ್ನಾಗಿ ಬೇಸಿಕ್ ಫೌಂಡೇಶನ್ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಕೊಡ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋ ಅಷ್ಟರೊಳಗಡೆ ಏನು ಬೇಸಿಕ್ ಕಲಿಸ್ತಾರೆ ಅದನ್ನೆಲ್ಲ ಅಲ್ಲಿ UKG ತುಂಬ ಚೆನ್ನಾಗಿ ಈಸಿಯಾಗಿ ಕಲಿಸ್ಕೊಡ್ತಾರೆ. ಇವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಮಗೆ ಬೇಸಿಕ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ, ಆದರೆ ಮುಂದೆ ನಮಗೆ ತುಂಬ ಈಸಿ ಆಗುತ್ತೆ ಮಕ್ಕಳಿಗೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೋದ್ಮೇಲೆ ತುಂಬ ಚೆನ್ನಾಗಿ ಬೇಸಿಕ್ ಫೌಂಡೇಶನ್ ಕೊಡ್ತಾಯಿದ್ದಾರೆ. ಹಾಗೆ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಪೂಜೆ ಕೂಡ ಆಯಿತು. ನಾವು ಕೂಡ ಇನ್ನೂ 1-2 ಮನೆ ಫ್ರೆಂಡ್ ಮನೆಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಹೋಗಿ ಅವ್ರ ಮನೇಲಿ ಅರಿಶಿನ ಕುಂಕುಮ ಅದೆಲ್ಲ ತೊಗೊಂಡು ಬಂದ್ವಿ. ಅಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಹಾಗೆ ಹೋಗ್ಬಿಟ್ಟು ಬಂದಾಯಿತು. ಇದು ಬೆಳಗ್ಗೆ ಶನಿವಾರದ್ದು ಬೆಳಗ್ಗೆನೇ ಆಗಿದ್ದು. ಗಿಡದಲ್ಲಿ ಪಾಟಲ್ಲಿ ಹೂ ಬಿಟ್ಟಿತ್ತು, ತುಂಬ ಹೂಗಳು ಬಿಟ್ಟಿತ್ತು, 4-5 ಹೂ ಬಿಟ್ಟಿತ್ತು. ಓಕೆ, ಇದು ಶನಿವಾರದ್ದು ಪ್ರತಿ ಶನಿವಾರ ಶ್ರಾವಣ ಶನಿವಾರ ನಾವು ಆ ದೇವರಿಗೆ ಸ್ವೀಟ್ ಅಂತ ಮಾಡಿ ನೈವೇದ್ಯ ಮಾಡ್ತೀವಿ. ಹಾಗೆ ಇಲ್ಲಿ ಗೋಧಿ ಪಾಯಸ ಮತ್ತು ಟೊಮೊಟೊ ಹಣ್ಣು, ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಸಿಂಪಲಾಗಿ ಬರೀ ಟೊಮೊಟೊ ಹಣ್ಣು ಇದೆಲ್ಲ ರುಬ್ಕೊಂಡ್ಬಿಟ್ಟು ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ. ಹಾಗೆ ಇಲ್ಲಿ ಕೋಸು ಪಲ್ಯ ಕೂಡ ಮಾಡಿದ್ದೆ, ಹಾಗೆ ಒಗ್ಗರಣೆ ಹಾಕ್ಬಿಟ್ಟು. ಮತ್ತು ತರಕಾರಿ ಪಲ್ಯ ಮತ್ತು ಜವಳಿಕಾಯಿ, ಬೀನ್ಸು, ಕ್ಯಾರೆಟು ಇದು 3 ಹಾಕ್ಬಿಟ್ಟು ಅದನ್ನು ಕೂಡ ಹಾಗೆ ಒಗ್ಗರಣೆ ಮಾಡಿ ಅರಿಶಿನ ಪುಡಿ ಇನ್ನೇನು ಮಾಮೂಲಿ ಸಿಂಪಲಾಗಿ ಖಾರ ಪುಡಿ ಅದು ಇದು ಹಾಕ್ಬಿಟ್ಟು ಒಂಚೂರು ಪಲ್ಯ ಮಾಡಿದ್ದು, ಒಗ್ಗರಣೆ ಪಲ್ಯ. ಅದು ಕೂಡ ಇಲ್ಲಿ ಪುಳಿಯೋಗರೆ ಎಲ್ಲ ಚಿತ್ರಾನ್ನ ಮಾಡಬೇಕಿತ್ತು, ಅದು ಕೂಡ ಟೈಮ್ ಆಯಿತು ಅಂತ ಮತ್ತು ಮಧ್ಯಾಹ್ನ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಪೂಜೆ ಕೂಡ ಮಾಡ್ತಾಯಿದ್ವಿ. ಶ್ರಾವಣ ಶನಿವಾರದ್ದು ಪೂಜೆ ಇದು. ಹಾಗೆ ಇಲ್ಲಿ ತಿಂಡಿ ಎಲ್ಲ ಏನು ಮಾಡ್ಕೊಂಡಿಲ್ಲ, ಬೆಳಗ್ಗೆನೇ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬೆಳಗ್ಗೆ ಅಂದರೆ
ಎದ್ಬಿಟ್ಟು ಎಲ್ಲ ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೇಲಿ ಕ್ಲೀನ್ ಮಾಡಿಕೊಂಡು ನೆಲ ಗಿಲ ಎಲ್ಲ ಒರೆಸ್ಕೊಂಡು ಎಲ್ಲ ಅಡುಗೆ ಮಾಡೋ ಅಷ್ಟರೊಳಗಡೆ ನಮಗೆ 11:30 12 ಗಂಟೆ ಆಗೋಗ್ಬಿಡ್ತೈತಿ. ಆವಾಗಲೇ ತಿಂಡಿ ಊಟ ಎಲ್ಲ ಒಟ್ಟಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.